ಸರಿ, ಮೊದಲು ಅಳಿಯನನ್ನು ಹುಡುಕಿ ಆನಂತರ ಜಾತಕಗಳಿಂದ ಖಚಿತಪಡಿಸಿ ಆ ತಿಂಗಳ ಕೊನೆಯೊಳಗಾಗಿಯೇ ನನ್ನ ಶಂಕರಿಯ ಲಗ್ನವಾಯಿತು. ಹುಡುಗಿಯನ್ನು ನಮ್ಮ ಮನೆಗೆ ತಂದುಕೊಟ್ಟರು. ಸೋದರ ಮಾವ ನನ್ನ ಮೇಲಿನ ಸಿಟ್ಟಿನಿಂದ ಆ ಲಗ್ನಕ್ಕೆ ಬರಲಿಲ್ಲ. ಆದರೆ ಈ ಮಾವ ಮದುವೆಯನ್ನು ಮುಗಿಸಿ ಮಗಳಿಂದ ಮನೆಯ ದೀಪವನ್ನು ಒತ್ತಿಸಿ ನನ್ನನ್ನು ಹರಸಿ ಹೋದರು. ಮುಂದೆ ಅವರಿದ್ದಷ್ಟು ದಿನ ವರ್ಷಕ್ಕೊಂದೆರಡು ಬಾರಿ ಬಂದು ಹೋಗುತ್ತಿದ್ದರು. ಅವರ ಇತರ ಹೆಣ್ಣು ಮಕ್ಕಳಿಗೂ ಕ್ರಮೇಣ ಲಗ್ನವಾಯಿತು. ಅವರೊಬ್ಬೊಬ್ಬರ ಋಣ ಒಂದೊಂದೂರಿಗೆ ಅವರನ್ನೆಳೆಯಿತು. ನನ್ನ ಶಂಕರಿಯ ಋಣವು ಇಲ್ಲಿಗೆ ಅವಳನ್ನು ಕರೆದು ತಂದಿತ್ತು. ಇದನ್ನೆಲ್ಲ ನೆನೆದರೆ ನನಗೆ ಇಂದಿಗೂ ಆಶ್ಚರ್ಯವಾಗುತ್ತದೆ. ಗೋಪಾಲಯ್ಯ ಇನ್ನು ನೀರಿನಲ್ಲಿ ಪಾದಗಳನ್ನು ಮುಳುಗಿಸಿ ತಮ್ಮ ಹೆಬ್ಬೆರಳ ಕುಡಿಯನ್ನು ನೋಡುತ್ತಾ ಮಾತನಾಡುತ್ತಲೇ ಇದ್ದರು. ನನಗೀಗ ನನ್ನ ತಾಯಿ ತೀರಿಕೊಂಡ ದಿನದ ನೆನಪಾಗುತ್ತದೆ. ಆ ದಿನ ನಾನು ಒಮ್ಮೆಗೆ ತಬ್ಬಲಿಯಾಗಿ ಪ್ರಪಂಚದ ಪ್ರೀತಿಯನ್ನು ಕಳೆದುಕೊಂಡವನಲ್ಲವೇ. 1 ವರ್ಷ ಕಾಲ ಗೊತ್ತು ಗುರಿಯಿಲ್ಲದೆ, ಯಾವ ವಿಶ್ವಾಸವೂ ಇಲ್ಲದೆ ಅಲೆದೆ. ನನ್ನ ದುರ್ದಶೆ ತೊಲಗುತ್ತಲೇ ಶಂಕರಿ ಈ ಮನೆಗೆ ಬಂದಳು. ಬಂದು ಮನೆಯನ್ನು ಬೆಳಗಿದಳು. ತಮಗೆ ಮಕ್ಕಳು ಸಂತಾನ ಎಂದು ಮುಂದಿನ ವಿಚಾರವನ್ನು ನಾನು ಕೇಳಿ ತಿಳಿಯಲು ಹಂಬಲಿಸಿದೆ. ಮಗಳು ಒಬ್ಬಳು ಆಗಿ ಹೋದಳು. ಹುಟ್ಟಿದ 12 ವರ್ಷಕ್ಕೆ ಬೆಳ್ಳಾರೆಯಲ್ಲಿ ಒಂದು ಒಳ್ಳೆಯ ಕುಟುಂಬಕ್ಕೆ ಅವಳನ್ನು ಕೊಟ್ಟು ಲಗ್ನ ಮಾಡಿದ. ಇನ್ನೊಂದು 2 ವರ್ಷಗಳಲ್ಲಿ ಕೊಟ್ಟವನೇ ಅವಳನ್ನು ಕರೆದುಕೊಂಡು ಹೋದ. ಅವಳ ಆನಂತರ ಹುಟ್ಟಿದ ಮಾಣಿಯೊಂದಿದೆ. ಅದು ಇದ್ದಂತೂ ಇಲ್ಲ, ಇಲ್ಲದಂತೂ ಇಲ್ಲ. ಅಂದರೇನು? ಅವನು ಈ ಮಗಳಿಗಿಂತ 2 ವರ್ಷಕ್ಕೆ ಸಣ್ಣವನು. ನೋಡಿ, ಕಳೆದ ಯುದ್ಧವಾದ ಮೇಲೆ ಅಡಿಕೆಗೆ ಒಳ್ಳೆಯ ಧಾರಣೆ ಬಂದಿತ್ತಲ್ಲ, ಆಗ ನಮ್ಮ ಹವ್ಯಕರ ಕುಲಕ್ಕೇನೆ ಇಂಗ್ಲಿಶಿನ ಹುಚ್ಚು ಹಿಡಿಯಿತು. ಈ ಹುಡುಗ ಹುಟ್ಟಿದ್ದು ಆ ನಂತರ. ಊರು ಮನೆಯವರ ಮಕ್ಕಳು ಆಗಾಗಲೇ ಇಂಗ್ಲಿಶು ಓದಲು ಪುತ್ತೂರು, ಮಂಗಳೂರುಗಳ ಕಡೆ ನಡೆಯುತ್ತಿದ್ದ ದಿನ. ಅಂತಹವರ ಮೇಲ್ಪಂಕ್ತಿ ನನಗೂ ನಾಟಿಕೊಂಡಿತ್ತು. ನಾನು ವಿಚಾರಗಿಟ್ಟು ನನ್ನ ಶಂಭುವನ್ನು ಇಂಗ್ಲಿಶು ಶಾಲೆಯೊಂದಕ್ಕೆ ಹಾಕಿದೆ. ಶಂಭು ಎಂದು ಅವನ ಹೆಸರೇ? ಬರಿಯ ಪಾಪದ ಹುಡುಗನಿದ್ದ ನೋಡಿ. ನನ್ನ ಶಂಕರಿಯ ಮುದ್ದುತನವೆಲ್ಲ ಅವನಲ್ಲಿತ್ತು. ಅಂತ ನಮ್ಮ ಮಾಣಿಯು ಕೊನೆಗೆ ಸಹವಾಸ ದೋಷದಿಂದ ನಮ್ಮ ಮನೆಗೆ ದೂರವಾಗಿ ಬಿಟ್ಟ. ಓದುವುದಕ್ಕೆಂದು ಪುತ್ತೂರಿಗೆ ಹೋದ. ಓದುತ್ತಾ ಹೋದಂತೆ ಅವನು ಮನೆಗೆ ಬರುವುದೇ ಕಡಿಮೆಯಾಯಿತು. ರಜೆಗಾದರೂ ಒಮ್ಮೆ ಊರಿಗೆ ಬಂದು ತಾಯಿಯನ್ನು ನೋಡಿಕೊಂಡು ಹೋದರೆ ಸಾಕೆಂದೆನಿಸಿತು ನನಗೆ. ಕೊನೆಗೆ ದೂರವಾದ ವಸ್ತು ದೂರವೇ ಆಯಿತು. ಈಗ ಅವನ ಸುದ್ದಿಯನ್ನೇ ಕೇಳದೆ 10 ವರ್ಷಗಳಾದವು. BA ಆಗಿ LLB ಮುಗಿಸಲು ಮುಂಬಯಿಗೆ ಹೋದ. ಅದರೊಳಗಾಗಿ ಅವನಿಗೆ ಲಗ್ನ ಮಾಡಿಸಬೇಕು ಎಂಬ ನಮ್ಮ ಹಂಬಲವನ್ನು ನಿರಾಕರಿಸಿಬಿಟ್ಟ. ಹಾಗೆ ಲಗ್ನವಾಗಿದ್ದರೆ ಹೆಂಡತಿ ಮೇಲಿನ ವ್ಯಾಮೋಹಕ್ಕಾದರೂ ಊರಿಗೆ ಬರುತ್ತಿದ್ದನೋ ಏನೋ. ಈಗ ಅದೂ ಇಲ್ಲ. ಪಾಪ, ತಮ್ಮ ಮಗನ ವ್ಯಸನದಿಂದ ಗೋಪಾಲಯ್ಯನವರ ಮೊರೆ ಕಳೆಗುಂದಿತ್ತು. ಅವರ ಕಣ್ಣೀರು ನದಿಯ ನೀರನ್ನು ಬಿಸಿಗೊಳಿಸಲೆತ್ನಿಸಿತು. ಅದಾದರೂ ಬಿಸಿಗೊಂಡಿತು. ಮಗನ ಎದೆ ತಮಗಾಗಿ ಬಿಸಿಯಾಗಲಾರದು ಎನಿಸಿರಬೇಕು ಅವರಿಗೆ. ಬಲು ಹೊತ್ತಿನ ತನಕ ಅವರು ಮೌನವಾಗಿ ಕುಳಿತಿದ್ದರು. ನನಗೆ ಮನೆಯ ಯಜಮಾನಿಯ ಮಾತಿನ ನೆನಪು ಬಂದು, ನಿಮ್ಮವರು ಬೇಗ ಬನ್ನಿ, ಮಾತಿನಲ್ಲಿ ಹೊತ್ತು ಮರೆಯಬೇಡಿ ಎಂದಿದ್ದಾರಲ್ಲ, ಹೋಗುವ ಎಂದೆ. ನಿಜ, ನನಗೆ ಈ ನೆನಪು ಬಂತೆಂದರೆ ಗಳಿಗೆಯಲ್ಲ, ದಿನವೇ ಕಣ್ಮರೆಯಾಗುತ್ತದೆ. ಗಂಡುಸಾದ ನನಗೆ ಹೀಗಾದ ಮೇಲೆ ಅವಳ ಹೃದಯ ಏನಾಗಬೇಡ. ಆದರೆ ಫಲವೇನು? ಅವನು ತಿರುಗಿ ನಮ್ಮ ಮನೆಗೆ ಬಂದಾನು ಎಂದೂ ಅನಿಸುವುದಿಲ್ಲ. ಬರಬೇಕಿಲ್ಲ, ವರ್ಷಕ್ಕೊಂದು ಕಾಗದವನ್ನಾದರೂ ಹಾಕಬಹುದಿತ್ತು. ನೀವೀಗ ನಮ್ಮ ಸ್ಥಿತಿಯನ್ನು ನೋಡಿದಿರಲ್ಲ. ಅವನು ವಕೀಲಿಗಾಗಿ ಜೋತು ಬೀಳದಿದ್ದರೂ ಇಲ್ಲಿ ಜೀವನ ಸಾಗಿಸಬಹುದು. ಪರರ ಹಂಗಿಲ್ಲದೆ ಉಂಡು ತಿಂದು ಇಲ್ಲಿರಬಹುದು. ಆದರೆ ದೇವರು ಹಣೆಯಲ್ಲಿ ಏನೇನು ಬರೆದಿದ್ದಾನೋ. ನಾವಿಬ್ಬರಿದ್ದೇವೆ. ಇಬ್ಬರು ಒಂದೇ ಗಳಿಗೆಗೆ ತೀರಿಕೊಂಡರೆ ಯಾವ ಚಿಂತೆಯೂ ಇಲ್ಲ. ಅಂತ ಸಾವು ಸ್ವರ್ಗವೇ. ಆದರೆ ಯಮನ ಮನಸ್ಸಿಗೆ ಬಂದು ಜೊತೆಗಿಟ್ಟ
ಜೋಡಿ ಉಳಿಯುವುದಾದರೆ ಆಗ ಉಳಿದವರ ಪಾಡೇನು? ಏಕಾಕಿ ಜೀವನವನ್ನು ಕುರಿತು ನಾನು ಕೇಳಿದ ಪ್ರಶ್ನೆಗಳೇ ಅವರಲ್ಲಿ ಅಂಥ ನೋವನ್ನು ಕೆರಳಿಸಿ ಈ ತೆರನಾದ ಆತ್ಮಕಥೆಗೆ ಕಾರಣವಾಯಿತು. ಅವರ ಚಿಂತೆಯು ಅವರನ್ನು ಯಾವ ಜೀವವೂ ಕೊರೆಯುತ್ತಿದ್ದಿರಬೇಕು. ಆದರೆ ದೇವರ ಇಚ್ಛೆಯೇ ಆಗಿದ್ದರೆ ಯಾರೇನು ಮಾಡಿಯಾರು ಎಂಬ ಒಪ್ಪಿದ ತೀರ್ಮಾನದಿಂದ ಅಲ್ಲಿಂದೆದ್ದರು. ಮುಂದೆ ಅವರು ಮಾತನಾಡದೆ ಮನೆಗೆ ಹೊರಟರು. ನಾನು ಮೌನವಾಗಿ ಅವರನ್ನು ಹಿಂಬಾಲಿಸಿದೆ.